ನನ್ನ ಭಾಗದ ದುರ್ವಿಧಿಯೇ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇ ಪರಮಾತ್ಮ. ದೇವಾ ಪರಮಾತ್ಮ ಬಹುದಿನ ನೊಂದೆ ಬಂಧುಗಳ ಪರಮಾತ್ಮ ಬಹುದಿನ ನೊಂದೆ ಬಂಧುಗಳ ಇಂದು ಅದನ ಜನ್ಮರಹಸ್ಯದ ಅಂತರವರಿತು ಜನ್ಮರಹಸ್ಯದ ಅಂತರವರಿತು ಜನ್ಮದಾತೆಯ ನಿಶ್ಚಯವರಿತು ಜನ್ಮದಾತೆಯ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾಗಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಇಲ್ಲ ದೇವ, ಇಲ್ಲ. ಇಂತಹ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ಕುಲಕಿ ನನ್ನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಕಿ ನನ್ನಲ್ಲ ಕೇಳೆನ್ನ ಮಾತ. ಇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗಲೇ 5 ಮಂತ್ರ ಉಪದೇಶವನ್ನು ಹೊಂದಿದಳು.
ಅದು ಫಲಿಸುವುದು ಇಲ್ಲವೆಂದು ಪರೀಕ್ಷಿಸಲು 1ನೇ ಮಂತ್ರವಾದ ಸೂರ್ಯದೇವನ ಮಂತ್ರವನ್ನು ಜಪಿಸಿದರು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಗೆ ತೇಲಿಬಿಟ್ಟಳು ಕರ್ಣ. ನಂತರ ಸೂತರು ನಿನ್ನನ್ನು ಸಾಕಿ ಸಲಿಯಿದರು. ಈಗ ಕೌರವೇಶ್ವರನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಭಾಕರ್ಣ. ಪರಮಾತ್ಮ, ನಾನು ನನ್ನ ಸ್ವಾರ್ಥತನದಿಂದಲೂ ಅಥವಾ ಸಹೋದರರೆಂಬ ಪಾಂಡವರ ಮೇಲಿನ ಆಸೆಯಿಂದಲೂ ನನ್ನನ್ನೇ ನಂಬಿರುವ ಆ ನನ್ನ ಸ್ವಾಮಿ ಕೌರವೇಶ್ವರರನ್ನು ಬಿಟ್ಟು ಬಂದರೆ ಈ ಲೋಕವೂ ಮೆಚ್ಚುವುದೇ. ಸ್ವಾತಂತ್ರ್ಯದಿಂದಲೋ ಭಯಕಂಪಿತ ಚಿತ್ತದಿಂದಲೋ ಸ್ವಾರ್ಥದಿಂದಲೋ ಭಯಕಂಪಿತ ಚಿತ್ತದಿಂದಲೋ ಎನ್ನೆಯ ಸ್ವಾಮಿ ಕೌರವೇಶ್ವರನ ಬಿಟ್ಟು ಬಂದೊಡೆ ಲೋಕವು ಮೆಚ್ಚುವುದೇ. ಕೇಶವ ಪರಮಾತ್ಮ ಆದಾಗ್ಯೂ ನನ್ನನ್ನು ನೋಡಿದಾಗಲೆಲ್ಲ ಭೀಮಾರ್ಜುನರು ಏ ಸೂತ, ಏ ನೀಚ, ಏ ಹೀನ ಕುಲದವನೇ ಎಂದು ಹೀಯಾಳಿಸುವರಲ್ಲ. ನಾನವರ ಅಗ್ರಜನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ ಈತನಾರು, ಈತನನ್ನು ನೋಡಿದರೆ ನನಗೆ ಮುರುಕು ಉಂಟಾಗುವುದು ಪದೇ ಪದೇ ಕೇಳುತ್ತಿದ್ದರು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಉಳಿಸಿಬಿಡ ಕರ್ಣ. ಮಾತನ್ನು ಪ್ರೇಮದಿಯ ಜಾಣ ಬಲು ಜಾಣ ಮುದ್ದಾಡುವೆನು ಬಾಲೆ ಗುರುಕುಲ ಹದ ಮರಳಣಗಳು ಎನಿಗೆ ಗುರುಕುಲ ಹದ ಮರಳಣಗಳು ಮಾತಗ ಇರುವೆ ಗುರುವಂತವನು ಗುರುಕುಲ ಹದ ಮರಳಣಗಳು ಎನಿಗೆ ನಾತಗ ಇರುವೆ ಗುರುವಂತವನು ಇಂತೆಯೇ ಕೈಗೆ ಗುರುಪದ ಕುವರಿಯೇ ಕುವರಿಯ ಜಾಣ ಬಲು ಜಾಣ ಮುದ್ದಾಡುವೆನು ಮಾರ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣ ಬಲು ಜಾಣ ಮುದ್ದಾಡುವೆನು ಮಾರ. ಸಮಯ ಪರಿಭವವ ಮರೆಯುವುನೇ, ಗೈದವ ಪತವ ಮರೆಯುವುನೇನೆ. ಸಮಯ ಪರಿಭವವ ಮರೆಯುವುನೇ, ಗೈದವ ಪತವ ಮರೆಯುವುನೇನೆ. ಬಿಟ್ಟಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಟ್ಟಿದ ಮುಡಿಯನ್ನು ಕಟ್ಟುವೆ ನಾನು. ದುರದೊಳು ದುರುಳರ ತಿರಗೊಂಡು ಕಡುವೆ ಜಾಣೆ ಒಂದು ಜಾಣೆ ಮುದ್ದಾಡುವೆನು ಪಾದ. ಪ್ರೀತಿಯ ಭೀಮನ ರಾಣಿಯು ನೀನೆ ಜಾಣೆ ಬಲು ಜಾಣೆ ಮುದ್ದಾಡುವೆನು ಪಾದೆ. ಸಮಯವಿದೆ
ಪಾಂಚಾಲಿ ಪ್ರಿಯತಮೆ, ಪಾಂಚಾಲಿ ಆ ದುಡದ ಶಾಸನ ರಕ್ತವನ್ನು ನನ್ನ ಮುಡಿಗೆ ಹಚ್ಚಿದಾಗ ಈ ನನ್ನ ಅಭಿರುಮುಡಿನ ಕಟ್ಟಿದಾಗ ಅಂದಿಗೆ 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 ಚೆಲ್ಲುತ್ತ ಸೇರುವೆ ಕಾಂತಿಯ ನೀ, ಚೆಲ್ಲುತ್ತ ಸೇರುವೆ ಕಾಂತಿಯ ನೀ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಭುದಯ ಮನಸ್ಸಿಗೆ ಇಲ್ಲ ವಿರಾಮ. ಪಾಂಚಾಲಿ ಪ್ರಭುದಯ ಮನಸ್ಸಿಗೆ ಇಲ್ಲ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಹಿಂದೆ ಈ ನನ್ನ ಅಭಿಷೇಕ ಕೇಶರಾಶಿ ನೋಡಿ ಕುರುಕುಲ ಅಂತ ಕಾಕ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದುವರಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತೆ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿಸಲು ನಾನು ಮಾಡಿಯೇ ತೀರುವೆನು. ಈ ಆರ್ಭಟಕ್ಕೆ ಏನೂ ಕಮ್ಮಿ ಇಲ್ಲ ಸ್ವಾಮಿ. ನೋಡಿ ನೋಡಿ ನನಗೂ ಸಾಕಾಗಿರುವುದು. ಅಣ್ಣನ ಮಾತು ಮುಗಿಯಲಿ, ಆಮೇಲೆ ನೀವೇ ಮಾತನಾಡಿ ಬೇಡ. ಏಯ್! ನಿಮ್ಮ ಅಣ್ಣನ ಮಾತು ಮುಗಿಯೋಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇ ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನೂ ತಡೆಯಲಾರೆ ಪುಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಕಾಗಿಲ್ಲ. ಅಗ್ರಜನ ಮಾತಿನಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಇಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಪಳೆಯನು ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ಎಲ್ಲರಿಗೂ ಸೀರೆಯನ್ನು ಉಳಿಸಲು ಅವಣಿಸುತ್ತಿರುವೆ ಯಾದವಾಗ್ರಣಿ. ಈ ಪಾಂಡಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮಗಳ ವಿಚಾರವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ? ಕೃಷ್ಣ, ಈಗ ತಿಳಿಯಿತು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಚೆನ್ನಾಗಿ ನಡೆಸಿದೆ. ಎಡಸು. ಸಹೋದರರೇ, ನಿಮ್ಮ ಪೌರುಷದ ಬಲಗಳನ್ನು ನೀವೇ ಪುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ರಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸದೆ ಬಿಡನು. ಇದೋ ಬರುತ್ತೇನೋ. ಭೀಮಸೇನ, ಸ್ವಲ್ಪ ತಾಳಯ್ಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ಒಪ್ಪುವ ವಿಚಾರವೊಂದಿರುವುದು ಭೀಮಸೇನ. ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಏನ್ ಹೇಳು ಕೃಷ್ಣ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು ಭೀಮ. ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವಂತಿಲ್ಲ ಭೀಮ. ಇದೇನ್ ಪರ್ಯಾಸವೇ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ, ಪರ್ಯಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುತ್ತಿರುವುದು. ನನ್ನನ್ನು ಕಂಡರೆ ಭಯ?
ಆ ಆ, ನಿನ್ನ ಗದಿಯನ್ನು ಸ್ವಲ್ಪ ದೂರ ಬಿಟ್ಟು ನನ್ನ ಬಳಿಯಲ್ಲಿ ಕೂತಿಕೊಂಡರೆ ಈ ಸಂಧಿಯ ವಿಚಾರವನ್ನು ತಿಳಿಸುವೆ. ಅದು ಇರೋ ನಿನ್ನ ಅಪೇಕ್ಷೆಯಂತೆ ಆಗಲಿ. ಕೇಳುವ ಇಚ್ಛೆ ಇದ್ದರೆ ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಲಿ ಅರ್ಜುನ. ಆ, ಸಂಧಿಯ ವಿಚಾರವನ್ನು ಕೇಳುವ ಇಚ್ಛೆ ಇಲ್ಲವೇ ಭೀಮಸೇನ? ಅರ್ಜುನ, ಕ್ಷಣಕಾಲ ಗದಿಯನ್ನು ಹೇಳಿದರು. ಯಜ್ಞಶೇನಿ ಸಮೀಪಕ್ಕೆ ಬಮ್ಮ. ನಾನು ಹೇಳಿದಂತೆ ಕೇಳುವೆಯಾ ತಂಗಿ? ಪರಮಾತ್ಮ, ಆ ದಿನ ನನ್ನ ಮಾನ ರಕ್ಷಣೆ ಮಾಡಿದವನು ನೀನಿಲ್ಲವೇ? ನಿನ್ನ ಮಾತಿನಲ್ಲಿ ನನಗೆ ಸಂಶಯ ವಿಚಾರವನ್ನು ತಿಳಿಸು ನಾಗು ಅಣ್ಣ. ಯಾರಮ್ಮ ನೀನು? ಕರ್ಣ, ನೀವು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲಿಗೆ ತೋರಿಸಿದ ಸ್ತ್ರೀಯಪ್ಪ ನಾನು. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕರ್ಣ, ಕುಂತಿ ಎಂದು ಕರೆಯುವರು. ಕುಂತಿ ಕುಂತಿ ಹಾಗಾದರೆ ನನ್ನ ಹಡದ ತಾಯಿ ಕುಂತಿ. ಅಮ್ಮ ಅಮ್ಮ ನೀನೇನಾ? ಅಮ್ಮ ನೀನೇನಾ ನನ್ನ ಹಡ? ಅಮ್ಮ 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 ತಾಯಿ, ಪಾಂಡವರೆಂದರೆ ನಿಮಗೆ ಎಷ್ಟೊಂದು ಮಮತೆಯಮ್ಮ. ಹಾಗಲೇ ತಾಯಿ, ಹಾಗಲೇ ನಿಮ್ಮ ಮಕ್ಕಳನ್ನು ಬದುಕಿಸಿಕೊಡುವರು. ಆದರೆ ಆದರೆ ಯಾರನ್ನಾದರೂ ಬದುಕಿಸಿಕೊಡುವರು, ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷ ಪಟ್ಟರೆ ತಾನೆ ಈ ಜನ್ಮವು ಸಾರ್ಥಕವಾಗುವುದು. ಹೌದು ತಾಯಿ, ಹೌದು ಅಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾವಕಾಶ ಇರುವುದು. ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವುದು. ಚಿಂತೆ ಬಿಡಿ ತಾಯಿ, ಚಿಂತಿಸಿದಿರು. ನಿನ್ನನ್ನು ನಾನು ಹಿಂಸಿಸಲಾರೆ. ಹೇಳು ತಾಯಿ. ಆಯಸಿದ್ದವನು ಎಲ್ಲೇ ಆದರೂ ಬದುಕಿಕೊಳ್ಳುವನು. ಅದೇ ಎತ್ತಟ್ಟಿಗೆ ಸಂತೋಷವೆಂದು ಭಾವಿಸಬಳಿ ತಾಯಿ. ಕಡಿಯದಾಗಿ ನಿನ್ನ ತಾಯಿಯಾಗಿ ನಾನು ನಿನ್ನಲ್ಲಿ ಒಂದೇ ಒಂದು ಮಾತನ್ನು ಕೇಳಿಬಿಡು. ಅದೇನು ಹೇಳುತ್ತಾಯಿ? ನಿನ್ನ ಅಭಿಷ್ಟವು ಏನೆಂದು ಹೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಯಾಕೆ? ಅಮ್ಮ, ಜನರೇ ಜನರೇ ನಿನ್ನ ಮಗನಿವನು ಖುಷಿಯಾಗುವನೇನು? ಜನರೇ ನಿನ್ನ ಮಗನಿವನು ಖುಷಿಯಾಗುವನೇನು? ಮಾತೆಯ ಮಾತಿಗೆ ಉಸಿಯಾಡಿದೊಡೆ, ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ಅಮ್ಮ, ಎಂತಾದರೂ ಸರಿ ನಡೆಸುವನು ಈ ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ, ಈ ನಿನ್ನ ಪಾದ ಕಮಲದಾಣೆ ಜನನಿ.
ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಮಿತ್ರ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಮನುಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಅಮ್ಮ ಅಮ್ಮ. ಸನ್ಯಾಸಿಯು ಎಂದಾದರೂ ವಸ್ತ್ರಕ್ಕೆ ಆಸೆ ಪಡುವನೇನಮ್ಮ? ಮೇರು ಪರ್ವತ ಸರಸಕ್ತಿಯುಳ್ಳ ಈ ಕರ್ಣ ತೊಟ್ಟ ಬಾಣವನ್ನು ತೊಡುವ ಹೇಡಿಯೇನಮ್ಮ? ಇಲ್ಲ ತಾಯಿ, ಇಲ್ಲ. ವಚನ ಕೊಟ್ಟಾಯಿತು, ವಚನ ಭ್ರಷ್ಟರಾಗಲಾರೆ. ನೀನು ಸಂತೋಷದಿಂದ ಹೋಗಿ ಬಾ ತಾಯಿ, ಸಂತೋಷದಿಂದ ಹೋಗಿ ಬಾ. ಹಾಗೆ ಆಗಲಿ ಕುಮಾರ್. ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂಶಯವಿಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಬಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಅಮ್ಮ, ಸಂದೇಹವ ಬಿಡುವ ಅಮ್ಮ, ಸಂದೇಹವ ಬಿಡುವ ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲದ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲದ ಮತ್ತೊಂದ. ಇಳಿದು ಬರಲಿ ಕರೆಯ ಬಿರುದು ನಿಲ್ಲಲೇ, ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರುದು ನಿಲ್ಲಲೇ. ತಾನ ತಪ್ಪೆನಮ್ಮ ನಿನ್ನಾನೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಮುಗಿಯಿತು, ಮುಗಿಯಿತು. ಇಲ್ಲಿಗೆ ಈ ಕರ್ಣನ ಪ್ರಾಣ ಮುಗಿಯಿತು. ದುರ್ಯೋಧನನು ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನಲ್ಲಡಗಿದ್ದ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಡಗಿದ್ದ ಧೈರ್ಯ ಸ್ಥೈರ್ಯಗಳನ್ನೇ ಕಿತ್ತುಕೊಂಡನು. ಇನ್ನು ನನ್ನ ಹೆತ್ತಮ್ಮ, ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡ ಮಗನೇ ಎಂದು ವಾಗ್ದಾನ ಪಡೆದು ವಂಚಿಸಿದಳು. ವಂಚಿಸಲಿ. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡಿ ವಂಚಿಸಲಿ. ನನಗೆ ಪೌರುಷ ಇರುವವರಿಗೂ ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಯುದ್ಧದಲ್ಲಿ ಹೋರಾಡಿ ಮಡಿಯುವೇನೆ ಹೊರತು ಯುದ್ಧದಿಂದ ವಿಮುಖನಾಗಲಾರೆ. ಅಮ್ಮ, ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಹೀಗೆ ಬಾ ತಾಯಿ. ಬನ್ನಿ. ಬಹುದಿನಗಳಿಂದ ಅಂಬಲಿಸಿ ಎತ್ತ ತಾಯಿಯ ಪ್ರಥಮ ದರ್ಶನವನ್ನು ಇಂದು ಪಡೆದೆ. ಇದೇ ಕೊನೆಯದಾದರೂ ಆಗಬಹುದು. ಹೌದು ತಾಯಿ, ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡು ತಾಯಿ, ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡು. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟದಿಂದ ಧರ್ಮ ಸ್ಥಾಪನೆ ಆಗುವುದಾದರೆ ಅಂತ ಧರ್ಮಕ್ಕೆ ನನ್ನ
ಅಮ್ಮ ನಿನ್ನ ಮಗವನ್ನು ವಿಜಯ ವಾಸುದೇವ ಮಹಾಭೀಕರ ಜಯ ಧ್ವನಿ ಬರ ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಳು ಭಯಂಕರ ಸಹಸ್ರ ಕೃಪಳು ಭಯಂಕರ ಮಹಾರಥಿಕ ಭವು ಪದಾದಿ ಪರಿಯುಧ ವಾಸುದೇವ ಮಹಾರಥಿಕ ಭವು ಪದಾದಿ ಪರಿಯುತ ಮಹೋದ್ಗಾರಿ ಭಟ ಸಮಕ್ರಾಂತ ವಿಜಯ ವಿಜಯ ದವದೊಳಗಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಪಾಠ ವಾಸುದೇವ ಐತ ನಿವ ಹಯುತ ತುರುಗ ಗಜ ಸಹಿತ ವಿಭವ ಮುಚಿತ ಅಖಿಲ ಪಾಠ ಐತ ನಿವ ಹಯುತ ತುರುಗ ಗಜ ಸಹಿತ ವಿಭವ ಮುಚಿತ ಅಖಿಲ ತುಯಿನ ರೋಚಿ ಕುಲ ಮಹಾದಿನ ಕಿಲ ತುಯಿನ ರೋಚಿ ಕುಲ ಮಹಾದಿನ ಕಿಲ ಕೃಪ ಭರಿತ ಕುರು ವಿಜಯ ಪರಿಕರಿತ ಧೃಪ ಭರಿತ ಕುರು ವಿಜಯ ಪರಿಕರಿತ ಧೃಪ ಭರಿತ ಕುರು ವಿಜಯ ಪರಿಕರಿತ ವಿಜಯ ವಿಜಯ ಜವದಳಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಕೃಷ್ಣ ಸಮರ ದಿಸನೆ ಸಾಡಲ ಕೃಷ್ಣ ಸಮರ ದಿಸನೆ ಸಾಡಲ ಜಾರುತ್ತಿದೆ ಗಾಂಡೀವ್ಯ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ್ಯ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ್ಯ ಸೋಲುತ್ತಿದೆ ಕೈ ಕಾಲು ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ದೀನ ನಾನಾದೆ ಬಸವ ತೋರಿಸು ಸಮರ ದಿಸನ ಸಾಲೆನ ಕೃಷ್ಣ ಸಮರ ದಿಸನ ಸಾಲೆನ ಕೃಷ್ಣ ಸಮರ ದಿಸನ ಸಾಲೆನ ಕಳಿಸಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ರಥವನ್ನು ಹಿಂದಿರುಗಿಸುವ ಮಿತ್ರ ನನಗೆ ವಿದ್ಯವೇ ಬೇಡ ಜ್ಞಾನಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಮುತ್ಥಾಪನಾಯ ಸಂಭವಾಮಿ ಯುಗೆ 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 ನಾನು ಮಾಯಾರೂಪಿ ದರಿದ್ರ ಎನಿಸಿ ಈ ಪ್ರಪಂಚವನ್ನೇ ವ್ಯಾಪಿಸಿ ಜಲರೂಪದಿಂದ ಈ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು ಪಾರ್ಥ. ಈ ಕುರುಕ್ಷೇತ್ರ ಎಂಬ ಸಾಗರದಿಂದ ನಿನ್ನನ್ನು ದಡಗುಟ್ಟಿಸಲು ನಾನು ಕಣ್ಣುದನ್ನಾಗಿ ನಿಂತಿರುವನು ಪಾರ್ಥ. ಧನ್ಯನಾದನು ದೇವ, ಧನ್ಯನಾದನು.
ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ಮಂಗಳವಾಗಲಿ ಸರ್ವರಿಗೆ ರಾಯರ ರಾಯ ಎನಿಸಿ ಮೆರೆಯುವ ರಾಯರ ರಾಯ ಎನಿಸಿ ಮೆರೆಯುವ ರಾಘವೇಂದ್ರ ಗುರು ರಾಯರಿಗೆ ರಾಘವೇಂದ್ರ ಗುರು ರಾಯರಿಗೆ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ಮಂಗಳವಾಗಲಿ ಸರ್ವರಿಗೆ ಹೊರಬುದು ಭವಗಳು ನಮಗೆಂದು ಹೊರಬುದು ಕರುಣೆಯ ನೀವಿರುವುದು ಹೊರಬುದು ಭವಗಳು ನಮಗೆಂದು ಹೊರಬುದು ಕರುಣೆಯ ನೀವಿರುವುದು ಇಬ್ಬರು ಎಮ್ಮೆಯ ದೋಸದಳು ಕರ್ಪುರದ ಆರತಿಗಳು ಇಬ್ಬರು ಎಮ್ಮೆಯ ದೋಸದಳು ಕರ್ಪುರದ ಆರತಿಗಳು ದೇವ ಶುಭ ಮಂಗಳು ಮಹಾದೇವ ಜಯ ಮಂಗಳು ದೇವ ಶುಭ ಮಂಗಳು ಶ್ರೀಕೃಷ್ಣ ಜಯ ಮಂಗಳು 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 ಲಕ್ಷ್ಮೀ ರಮಣ ಗೋವಿಂದ ಇಂದಿರಾ ರಮಣ ಗೋವಿಂದ ಆಂಜನೇಯವರ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಅಷ್ಟದಿಕ್ಪಾಲ ಗೋವಿಂದ ಜಯ ನಮ ಪಾರ್ವತಿ ಪದೈ ಹರ ಹರ ಮಹಾದೇವ ಶ್ರೀ ಬಸವೇಶ್ವರ ಮುಖಮಂಡಲಿಗೆ